ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಏನು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಹರಳು ಗ್ರಾಮದಲ್ಲಿ ಉಸುಕು ಹೊಡಿತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು, ವೆಹಿಕಲ್ಗಳನ್ನು, JCPಗಳನ್ನು, ಲಾರಿಗಳನ್ನು ಕೊಟ್ಟೂರು PSI ಗೀತಾಂಜಲಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಸೀಸ್ ಮಾಡಲಾಗಿದೆ. ಬಟ್ ಇಲ್ಲಿ ಸುಮಾರು ದಿನಗಳಿಂದ ಬಹಳ ಅಂದರೆ ಈ ಕಸುಬಾಗಿಬಿಟ್ಟಿದೆ, ದಂಧೆ ಆಗಿಬಿಟ್ಟಿದೆ. ಈ ಹರಳು ಗ್ರಾಮದ ದಂಧೆ ಮಾಡೋರು ಕೆಲವರು ಹೆಸರು ಊರು ತುಂಬ ಕೆಟ್ಟದ್ದೆ. ಇಲ್ಲಿ ಮಾಡುವಂಥ ವ್ಯಕ್ತಿಗಳು ಆರಾಮಾಗಿ ನೆಮ್ಮದಿಯಾಗಿ ಲಕ್ಷಗಟ್ಟಲೆ ದುಡ್ಡುಗಳನ್ನ ಇಟ್ಕೊಂಡು ನೆಮ್ಮದಿಯಾಗಿದ್ದಾರೆ ಮಾಡೋವಂಥವ್ರು. ಮಾಡದೇ ಇರ್ತಕ್ಕಂಥವ್ರು ಊರಲ್ಲಿದ್ದಾರೆ, ಅವರಿಗೆ ಕೆಟ್ಟ ಹೆಸರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ ಹೊಳೆಯಲ್ಲಿ ಯಾವ ರೀತಿಯಾಗಿ ಹಳ್ಳದಲ್ಲಿ ತುಂಬ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನೀವು ಪಕ್ಕದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಯಾಕೆ ಇದನ್ನು ನಾನು ಒತ್ತಿ ಒತ್ತಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಆ ಗ್ರಾಮದಲ್ಲಿ ಇನ್ನೂ ಕೆಲವು ದಂಧೆಗಳು ನಡೀತಾ ಇದ್ದಾವೆ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇದೆ. ಇಂಥ ದಂಧೆಗಳೆಲ್ಲ ನಡೀತಾ ಇದ್ರು ಇವ್ರಿಗೆ ಯಾರಾದರೂ ಒಬ್ರು ಇರಬೇಕಲ್ಲ. ಈಗ ಊರಲ್ಲಿ ಕೆಟ್ಟದ್ದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ಇರ್ತಾನೆ ಲೀಡರ್. ಆ ಊರಿನ ಲೀಡರ್ ಯಾರು ಅಂತ ಗೊತ್ತಾಗಬೇಕಲ್ಲ. ಈಗ ಮಾಡೋದೇ ಹಲ್ಕಟ್ ಕೆಲಸ, ಅದರಲ್ಲಿ ಮತ್ತೆ ದೊಡ್ಡಸ್ತಿಕೆಯ ಮಾತುಗಳು. ಕಾನೂನು ಯಾರಪ್ಪನ ಮನೆ ಸೊತ್ತಲ್ಲ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದು ಹರಳು ಗ್ರಾಮದಲ್ಲಿ ಕೆಲವರಿಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಅವನು ಯಾವನೊಬ್ಬನ ಹೆಬ್ಬಟ್ಟು ನನ್ನ ಮಗ ಫೋನ್ ಮಾಡಿದ್ದ ನನಗೆ. ಬೈಬಾರ್ದು, ಆದರೂ ಏನು ಅನ್ಸುತ್ತೆ ಅಂದರೆ 20 ಸತಿ ಫೋನ್ ಮಾಡಿ ಕೇಳ್ತಾರೆ, ನಮ್ಮೂರ ಹಳ್ಳದನ್ನು ನಾವು ಹುಡ್ಕೊಳ್ಳೋದಕ್ಕೆ ಯಾವ ದೊಡ್ಡ ನಾಯಕನ ಅಪ್ಪಣೆ ಬೇಕು ಅಂತ ಕೇಳ್ತಾನೆ. ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ಮಾತನಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ ನಮಗೆ ಧಮಕಿ ಹಾಕ್ತಾನೆ. ಮತ್ತು ಇಷ್ಟು ದಿವಸದಿಂದ ಹೊಡ್ಕೊಂಬಂದ್ರು ಕಾನೂನು ಕಣ್ಣಿಗೆ ಯಾಕೆ ಬಿದ್ದಿರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇಂಟಿಮೇಷನ್ ಬಂದಿರಲಿಲ್ಲ ಅಂತ ಈಜಿಯಾಗಿ ಹೇಳ್ಬಿಡ್ತಾರೆ. ಮತ್ತು ಆ ಏರಿಯಾ ಬೀಟ್ ಪೊಲೀಸ್ನರೆಲ್ಲ ಏನು ಮಾಡ್ತಾರೆ, ರಾತ್ರಿ ಎಲ್ಲ ಇಲ್ಲಿ ನಾನು ಅದನ್ನ ಹೇಳ್ಕೊಂತ ಹೋದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತ ಮತ್ತೆ ಹೊರಗಡೆ ಬರುತ್ತೆ. ಈಗ ಈ ದಿನ 12 ಗಂಟೆಗೆ ಇದಷ್ಟು ಸೀಜ್ ಆಗಿದೆ. ಅಟ್ ಪ್ರೆಸೆಂಟ್ PSI ಗೀತಾಂಜಲಿ ಸಿಂಧೆ ಮೇಡಮ್ ಅವರು FIR ಮಾಡ್ತಾರೋ ಅಥವಾ ಗಾಡಿಗಳ ಮೇಲೆ ಕೇಸ್ ಮಾಡ್ತಾರೋ ಅಥವಾ ಗಾಡಿ ಮಾಲೀಕರನ್ನು ಕರೆದು ಕಾನೂನು ಸುವ್ಯವಸ್ಥೆಯಿಂದ ಏನು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನೋಡಿ, JCPಗಳೆಲ್ಲ ಇದ್ದಾವೆ, ಟ್ಯಾಕ್ಟ್ರಿಗಳಿದ್ದಾವೆ, ಲಾರಿಗಳಿದ್ದಾವೆ, ಡ್ರೈವರ್ಗಳಿದ್ದಾರೆ, ಓನರ್ಗಳು ಇದ್ದಾರೆ. ಇನ್ನು ಯಾರಿರಬೇಕು? ಇಷ್ಟಕಂಡು ಲೀಗಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೊಬ್ಬ ಗಾಡ್ ಫಾದರ್ ಇರಲೇಬೇಕಲ್ವಾ? ಹರಳು ಗ್ರಾಮದ ಗಾಡ್ ಫಾದರ್ ಯಾರು? ಅಷ್ಟಕ್ಕಂತ ಅಲ್ಕಟ್ಟು ದಂಧೆಗಳು ನಡೆದ್ರು ಸಮೇತನು ಸುಮ್ಮನಿದ್ದಾರೆ. ಊರಲ್ಲಿ ಇನ್ನೂ ವಿಚಿತ್ರ ಸಮಸ್ಯೆಗಳಿದಾವೆ. ನಮ್ಮೂರವೆಲ್ಲ ಸಮಸ್ಯೆ ನೀವೇ ಬಂದು ಬಗೆಹರಿಸ್ಬಿಡ್ರಿ ಮೀಡಿಯಾದವರು ಅಂತ ಕೇಳ್ತಾವನ್ ಯಾವನೊಬ್ಬ. ಸೋಷಿಯಲ್ ಸರ್ವಿಸ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ. ಎಬುಡ್ರು ಮಾತಾಡ್ತಾರೆ ಎಬುಡ್ರು. ಅದು ಒಂದು ಭೂಪಟದ ನಕ್ಷೆಯಲ್ಲಿ ಇದೆಯಾ ಊರು ಅಂತಂದು ಹುಡುಕ್ಬೇಕಾಗಿದೆ. ಈಗ ಅವ್ರವ್ರ ಇಷ್ಟ ಬಂದಾಗ ಅವ್ರವ್ರ ಜೀವನ ಮಾಡೋದು. ತಂದೆ ಯಾರು, ತಾಯಿ ಯಾರು ಬೆಲೆನೇ ಗೊತ್ತಾಗ್ತಾ ಇಲ್ಲ ಆ ಊರಿನಲ್ಲಿ ಇರ್ತಕ್ಕಂಥವ್ರಿಗೆ. ನಾವೆಲ್ಲ ಕಣ್ಣಿಗೆ ಏನಾದರೂ ಕಂಡ್ರೆ ಕೆಟ್ಟದ್ದಪ್ಪ ಅದು ಮಾಡಬೇಡ್ರಿ ಅಂತ ಹೇಳಿದರೆ ಅದನ್ನು ಮಾಡೋದಿಲ್ಲ. ಯಾಕೆಂದರೆ ತಿಳುವಳಿಕೆ ಇರ್ತಕ್ಕಂಥವ್ರು, ಒಳ್ಳೆ ಸಂಸ್ಕಾರ ಇರ್ತಕ್ಕಂಥವ್ರು, ಬುದ್ಧಿ ಇರ್ತಕ್ಕಂಥವ್ರು, ಸಮಾಜದ ಪ್ರಜ್ಞೆ ಇರ್ತಕ್ಕಂಥವ್ರು ಮಾಡಲ್ಲ. ಅಲ್ಲಿ ನೀರಾವರಿ ಇಲ್ಲ, ಭತ್ತ ಬೆಳೆಯಲ್ಲ, ದುಡಿಮೆ ಇಲ್ಲ, ಹಾಗಾಗಿ ಮರಳು ಹೊಡ್ಕೊಂತಾರೆ, ಜೀವನ ಮಾಡ್ತಾರೆ ಅಂತ ನಾವು ಸುಮ್ಮನಿದ್ವಿ. ಮಾತು ದಿಮಾಕಿನ ಮಾತುಗಳು ಮಾಡ್ತಾ ಇರೋದೇ ಸರ್ಕಾರಕ್ಕೆ ಅನ್ಯಾಯ.
ಅದರಲ್ಲಿ ದಿಮಾಕಿನ ಮಾತುಗಳು, ಊರಲ್ಲಿ ಅಕ್ರಮ ದಂಧೆ. ಮತ್ತೆ ಇವಕ್ಕೆಲ್ಲ ಒಬ್ಬ ಗಾಡ್ ಫಾದರ್ ಇರಲೇಬೇಕಲ್ಲ. ಊರಲ್ಲೇ ಇದ್ದಾರೆ, ಏನು ಅಬ್ಕಾರಿ ಮಿನಿಸ್ಟರ್ ಅವ್ರ ಊರಾಗೆ ಇರಬೇಕು ಅಂತ ಅನ್ಸುತ್ತೆ. ಪಾಪ ಎಲ್ಲ ಗೋರ್ಮೆಂಟಿಗೆ ದುಡ್ಡು ಕಟ್ಟಿಬಿಟ್ಟು, ದೇವಸ್ಥಾನಕ್ಕೆ ದುಡ್ಡು ಕಟ್ಟಿ ಹರಾಜು ಕೂತ್ಕೊಂಡು ದೇವಸ್ಥಾನದ ಮುಂದೆ ಕಿರೀಟ ಇಡ್ತಾರೆ, ಮೇಲೆ ಕಳಸ ಇಡ್ತಾರೆ ದೇವಸ್ಥಾನಕ್ಕೆ ಹೆಂಡದ ದುಡ್ಡಲ್ಲಿ. ಇವೆಲ್ಲ ಇನ್ನು 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 ಯಾವ ಕಾಲದಲ್ಲಿ ಇದ್ದೀರಾ ನೀವೆಲ್ಲ ಅಂತ ಹೇಳಿದ್ರೆ, ಗೆದ್ದದ್ ಸೋತವನ್ ಸತ್ತ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಮೂರಲ್ಲಿ ಇನ್ನೂ ಸಹ ನಡೀತಾ ಇದೆ. ಗೊತ್ತು ನನಗೆ ಯಾರ್ಯಾರು ಮಾಡ್ತಾ ಇದ್ದಾರೆ, ಯಾರ್ಯಾರು ಮಾಡಿಸ್ತಾ ಇದ್ದಾರೆ, ಯಾರ್ಯಾರು ಯಾವ್ಯಾವ ದಂಧೆಗಳು ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಮಾಡ್ತಾರೆ. ರಾಜ್ಯ ಪ್ರವಾಸ ಮಾಡ್ತೀನಿ, ರಾಜ್ಯದ ತುಂಬ ಪತ್ರಕರ್ತರು ಇದ್ದಾರೆ, ನಮ್ಮ ಚಾನಲ್ ರಿಪೋರ್ಟರ್ಗಳಿದ್ದಾರೆ, ಸಮಾಜವನ್ನು ಬದಲಾವಣೆ ರೂಪದಲ್ಲಿ ತರಬೇಕು ಅನ್ನೋ ರಿಪೋರ್ಟರ್ಗಳಿದ್ದಾರೆ, ಸಮಾಜ ಸೇವಕರಿದ್ದಾರೆ. ನೀವೆಲ್ಲ ನಿಮಗೆ ಯಾವ ರೀತಿಯಾಗಿ ತಿಳಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಸರ್ಕಾರಕ್ಕೆ ನೀವು ರಾಯಲ್ಟಿ ಕಟ್ಟಿಬಿಟ್ಟು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಿಲ್ಲ, ಪಾಸ್ ಇಲ್ಲ, ಗಾಡಿ ರೆಕಾರ್ಡ್ಸ್ಗಳಿಲ್ಲ, ಓನರ್ ದಿಮಾಕಿನ ಮಾತುಗಳು, ಯಾವುದೇ ಲೈಸೆನ್ಸ್ ಇಲ್ದಂಗೆ ಅಕ್ರಮ ಬ್ರ್ಯಾಂಡಿ ಮಾರಾಟ, ಇನ್ನು ಓಶಿ ಮಟ್ಕ. ನೆಕ್ಸ್ಟ್ ಬರ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಊರಾಗೆ ಇರ್ತಕ್ಕಂಥದ್ದೇ 800,000 ಮನೆ ಇದ್ದಾವೆ, ಇರೋವರ ದಂಧೆಗಳೆಲ್ಲ ಅದೇ ಊರಲ್ಲೇ ಇದ್ದಾವೆ. ಮತ್ತು ಒಬ್ಬನೇ ಕಿಂಗ್ ಪಿನ್, ಏನಾರು ಆಯ್ತು ಅಂದ್ರೆ ಬಂದ್ಬಿಡ್ತಾನೆ ಅವನು. ಆಯ್ತು, ನೋಡೋಣ ಏನು ನಮ್ಮ ಗೀತಾಂಜಲಿ ಮೇಡಮ್ ಅವರು ಏನು ಮಾಡ್ತಾರೆ. ನಮ್ಮ CP ದುರ್ಗೇಶಪ್ಪರು, CP ಪೊಲೀಸ್ ಇನ್ಸ್ಪೆಕ್ಟರ್, ನೋಡೋಣ ದುರ್ಗಪ್ಪರು ಏನು ಮಾಡ್ತಾರೆ. ಇಲ್ಲ ವಿಜಯನಗರದವರೆಗೂ ಕೇಸ್ ಹೋಗುತ್ತೋ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ತಾರೋ ಕೊಡಲ್ವೋ, ನಾವೆಲ್ಲರೂ ಕಾದು ನೋಡ್ತೀವಿ. ಇದಿಷ್ಟು ಇವತ್ತಿನ ಸುದ್ದಿ. ಯಾರು ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಏಕೆ ಅಂತ ಹೇಳಿದ್ರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಟ್ರ್ಯಾಕ್ಟರ್. ಇನ್ನು ಕೆಳಗಡೆ JCB ಅವೆಲ್ಲವೂ ತುಂಬಿದ್ದಾವೆ. ಆದರೆ ಇದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರಿಗೆ ಯಾವುದೇ ರೀತಿ ಪರ್ಮಿಷನ್ನು ಸಹ ತೆಗೆದುಕೊಂಡಿಲ್ಲ. ಆದರೆ ಅವ್ರು ಮಾತನಾಡೋದು ನೋಡಬೇಕು, ಎಷ್ಟು ಕೋಟಿಗೆ ಬದುಕಿದಾರೋ ಅನ್ನೋ ರೇಂಜಿಗೆ ಮಾತನಾಡ್ತಾರೆ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು. ನೋಡೋಣ ಮುಂದೆ ಏನಾಗುತ್ತೆ.